ಇದು ಸಮರ್ ವೆಕೇಶನ್ ಸೀರೀಸ್ನ ಮೊದಲನೇ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ಡೇನ 3 ಸೆಷನ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಮಾರ್ನಿಂಗ್ ಸೆಷನ್, ಆಫ್ಟರ್ನೂನ್ ಸೆಷನ್ ಮತ್ತು ಈವ್ನಿಂಗ್ ಸೆಷನ್. ಆ 3 ಸೆಷನಲ್ಲಿ ನಿಮಗೆ ಕನ್ವೀನಿಯೆಂಟ್ ಆಗೋ ಒಂದು ಸೆಷನ್ನ ನಿಮ್ಮ ಕ್ರಿಯೇಟಿವಿಟಿ ಟ್ಯಾಲೆಂಟ್ಗೋಸ್ಕರ ಸ್ಪೆಂಡ್ ಮಾಡಿ. ಕ್ರಿಯೇಟಿವಿಟಿ ಟ್ಯಾಲೆಂಟ್ ಅಂದರೆ ನಿಮ್ಗೆ ಯಾವುದ್ರಲ್ಲೇ ಇಂಟ್ರೆಸ್ಟ್ ಇರೋ ಅಂಥ ಅಥವಾ ನಿಮ್ಗೆ ಯಾವುದ್ರಲ್ಲೇ ಟ್ಯಾಲೆಂಟ್ ಇರೋ ಅಂಥ ಆ್ಯಕ್ಟಿವಿಟೀಸ್ಗಳು. ಫಾರ್ ಎಕ್ಸಾಂಪಲ್ ಡ್ಯಾನ್ಸಿಂಗ್, ಡ್ರಾಯಿಂಗ್, ಮ್ಯೂಸಿಕ್ ಏನಾದರೂ. ನಮಗೆ ಯಾವುದೂ ಟ್ಯಾಲೆಂಟ್ ಇಲ್ಲ ಅಂತೀರಾ? ಇಟ್ಸ್ ಓಕೆ. ಎವ್ರಿ ಒನ್ ಆರ್ ಸ್ಪೆಷಲ್ ಇನ್ ದೇರ್ ಓನ್ ವೇ. ಅದೇ ಸೆಷನ್ನ ಏನಾದರೂ ಹೊಸ ವಿಷಯ ಕಲಿಯೋದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಒಂದು ಸೆಷನ್ನಲ್ಲಿ ಕ್ರಿಯೇಟಿವಿಟಿ ಟ್ಯಾಲೆಂಟ್ ಬಗ್ಗೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕಲಿಯೋದಕ್ಕೆ ಯೂಸ್ ಮಾಡ್ಕೊಂಡ್ರಿ, ಓಕೆ. ಇನ್ನೊಂದು ಸೆಷನ್ ಇರುತ್ತಲ್ಲ, ಆ ಸೆಷನ್ನಲ್ಲಿ ನಿಮ್ಮ ಸ್ಕೂಲ್ ಡೇಸಲ್ಲಿ ನಿಮ್ಗೆ ಯಾವುದೋ ಒಂದು ವೀಕ್ನೆಸ್ ಇರುತ್ತೆ. ಇನ್ ಕೇಸ್ ಹ್ಯಾಂಡ್ ರೈಟಿಂಗ್ ಇರ್ಬೋದು ಅಥವಾ ಮ್ಯಾಥ್ಸ್ ಬೇಸಿಕ್ ಇರ್ಬೋದು, ಯಾವುದಾದ್ರೂ ಆಗಿರಲಿ. ಅದನ್ನು ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ ನಾನು ಏನು ಮಾಡ್ಬೋದು, ಏನು ಮಾಡಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡಿ ಆ ಸೆಷನ್ನ ನಿಮ್ಮ ವೀಕ್ನೆಸ್ನ ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಳಿ. ಒಂದು ಡೇನ 2 ಸೆಷನ್ನ ಈಗೇನೋ ಯೂಸ್ ಮಾಡ್ಕೊಂಡ್ರಿ, ಇನ್ನು ಒಂದು ಸೆಷನ್ನ ನಿಮ್ಮ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ. ಯಾಕಂದರೆ ನಮ್ಮ ಸ್ಕೂಲ್ ಡೇಸಲ್ಲಾಗಲಿ ಕಾಲೇಜ್ ಡೇಸಲ್ಲಾಗಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಷ್ಟು ಮಿಂಗಲ್ ಆಗೋಕ್ಕೆ ನಮಗೆ ಟೈಮ್ ಸಿಗಲ್ಲ. ಸೊ ಈ ವೆಕೇಷನ್ ಡೇಸಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ನಾನು ನಿಮಗೆ ಈ ಸಮ್ಮರ್ ವೆಕೇಷನ್ನಲ್ಲಿ ಹಾಲಿಡೇಸಲ್ಲಿ ಮನೇಲಿ ಟ್ರೈ ಮಾಡೋ ಅಂಥದ್ದು ಸಜೆಸ್ಟ್ ಮಾಡೋದೇನೆಂದರೆ, ಲೆಟರ್ ಬರೆಯೋದು ಪ್ರಾಕ್ಟೀಸ್ ಮಾಡಿ. ಅಯ್ಯೋ ಸರ್, ಎಕ್ಸಾಮಲ್ಲಿ ಎಲ್ಲ ಲ್ಯಾಂಗ್ವೇಜಸಲ್ಲೂ ಲೆಟ್ರ್ ಬರೆದು ಸಾಕಾಯಿತು, ಮತ್ತೆ ಲೆಟರ್ ಅಂತ ಕೇಳ್ಬಿಟ್ಟು, ಈ ಲೆಟರಲ್ಲಿ ನೀವು ಫ್ರಮ್ ಅಡ್ರೆಸ್ಸು, ಟು ಅಡ್ರೆಸ್ಸು, ನಮ್ಮ ಶಾಲೆ ದಾರಿನ ಸರಿ ಮಾಡಿ, ನಮ್ಮ ಏರಿಯಾಗೆ ನೀರು ಬರ್ತಿಲ್ಲ ನೀರು ಬಿಡಿ, ಆ ಥರ ಲೆಟ್ರ್ ಬರೆಯೋ ಅವಶ್ಯಕತೆ ಇಲ್ಲ. ಈ ಲೆಟರ್ನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಂತ ಬರೀರಿ. ಲೆಟರ್ ಬರೆಯೋದಕ್ಕೆ ಐಡಿಯಾಸ್ ಬಂದ್ಬಿಟ್ಟು, ನಿಮಗೆ ತುಂಬ ಹ್ಯಾಪಿಯೆಸ್ಟ್ ಡೇ ಅಂತ ಒಂದು ಡೇ ಇರುತ್ತಲ್ಲ, ಆ ಡೇನ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನಾಗಿತ್ತು ಅನ್ನೋದನ್ನು ಬರೀರಿ. ಅಕಸ್ಮಾತ್ ಸ್ಪೆಷಲ್ ಡೇ ನನಗೆ ಯಾವುದೂ ಸಿಗ್ತಿಲ್ಲ ಅಂತ, ಸ್ಪೆಷಲ್ ಡೇ ನಮಗಿಲ್ಲ ಅನ್ನೋರು ಒಂದು ಡೇ ಮಾರ್ನಿಂಗಿಂದ ಸಂಜೆವರೆಗೂ ಡೇ ಕಳೆದಿರ್ತೀರ. ಬೆಳಿಗ್ಗೆಯಿಂದ ಸಂಜೆವರೆಗೂ ನಾನು ಏನು ಮಾಡಿದೆ ಅಂತ ಹೇಳಿ ವರ್ಡ್ಸಲ್ಲಿ ಅರೇಂಜ್ ಮಾಡಿ ಬರೆಯೋಕ್ಕೆ ಟ್ರೈ ಮಾಡಿ. ಅದು ಇಂಗ್ಲೀಷಲ್ಲೇ ಆಗಿರಲಿ, ಕನ್ನಡದಲ್ಲೇ ಆಗಿರಲಿ ಅಥವಾ ಹಿಂದಿಯಲ್ಲೇ ಆಗಿರಲಿ. ನೀವು ಯಾವ ಲ್ಯಾಂಗ್ವೇಜಲ್ಲಿ ವೀಕ್ ಇದ್ದೀರಲ್ಲ ಆ ಲ್ಯಾಂಗ್ವೇಜಲ್ಲೇ ಲೆಟ್ರ್ ಬರೆಯೋದಕ್ಕೆ ಟ್ರೈ ಮಾಡಿ. ಈ ಥರ ಮಾಡೋದ್ರಿಂದ ನಿಮ್ಮ ಲ್ಯಾಂಗ್ವೇಜ್ ಇಂಪ್ರೂವೈಸ್ ಕೂಡ ಆಗುತ್ತೆ. ಮತ್ತು ನೀನು ಆ ಲ್ಯಾಂಗ್ವೇಜ್ ಲೆಟರ್ ಏನು ಬರ್ತಿರ್ತೀರಲ್ಲ ಅದರಲ್ಲಿ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಮಾಡಿದ್ದೀರೋ ಇಲ್ಲ ಯೂಸ್ ಆಫ್ ವರ್ಡ್ಸ್ ಯೂಸ್ ಮಾಡಿದ್ದೀರಲ್ಲ ಅದನ್ನು ತಪ್ಪು ಮಾಡಿದ್ದೀವೋ ಅಂತ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ಹೇಳಿರೋದನ್ನು ಒಂದ್ಸಲ ನೀವು ಪ್ರಾಕ್ಟೀಸ್ ಮಾಡಿ. ಈ ಸಮ್ಮರ್ ವೆಕೇಷನ್ ಸೀರೀಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.